ಸಾರುವಂತಹ ನಿಟ್ಟಿನಲ್ಲಿ ಈ ಒಂದು ಸಿನಿಮಾವನ್ನ ಮಾಡಲಾಗಿದೆ. ಸಿನಿಮಾಗೆ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಶುಭವನ್ನ ಹಾರೈಸೋಣ. ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಒಳ್ಳೆಯದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಹಾರೈಸೋಣ. ಮೊದಲ ಪ್ರಯತ್ನ ಆಗ್ತಿದ್ದಂತೆ ಕೆಲವು ಉದ್ದಗಳು ಇರ್ತವೆ, ಆಸುಪಾಸನಾಗುತ್ತೆ. ಹಾಗಾಗಿ ನಾವೆಲ್ಲರೂ ಬನ್ನಿಸಿ ದಯವಿಟ್ಟು ಒಂದು ಪ್ರಚಾರ ಕೊಡಿ. ನಾನು ಯಾಕೆ ಅಂತಂದ್ರೆ ಇವರಿದಾರಲ್ಲ, ಈಗ ಬ್ಲಡ್ ಬಂದಿರ್ತಕ್ಕಂಥ ಅಭಿನಯ ಅಂತಕ್ಕಂಥದ್ದು ಬೈ ಬ್ಲಡ್ಡಲ್ಲೇ ಬಂದಿದೆ. ಯಾಕೆಂದ್ರೆ ಈ ಹೂವು ಹಣ್ಣು ಸಿನಿಮಾನ ನಾನು ನೋಡಿದಾಗ ಎಂಥ ನಟರು ಇವ್ರು ಯಾಕೆ ಮೇನ್ ಸ್ಟ್ರೀಮ್ ಬರ್ತಿಲ್ಲ ಅಂತಕ್ಕಂಥದ್ದು ಬಹಳ ಕಾಡ್ತಿತ್ತು. ಯಾಕೆ ಕಾಡುತ್ತೆ ಅಂತ ಯೋಚಿಸುವಾಗ ನಾವು ಕಲಾವಿದರಾದಾಗ ಇನ್ನೊಬ್ಬ ಕಲಾವಿದರು ಮತ್ತೆ ಅವರ ತುಡಿತ ಬಿಡಿತ ಮತ್ತೆ ಅವರ ಸರಳ ಮತ್ತು ವಿರಳ ಎಲ್ಲ ವಿಸ್ತಾರವಾಗಿ ನಾವು ಅವಲೋಕಿಸ್ತಾ ಹೋಗ್ತೀವಿ. ಆಗ ಗೊತ್ತಾಗುತ್ತೆ ಎಲ್ಲೋ ಒಂದ್ ಕಡೆ ಇವ್ರು ನಿಲ್ತಾ ಇಲ್ಲ ಇಲ್ಲಿ, ಅಥವಾ ಯಾರೋ ಬಳಕೆ ಮಾಡ್ಕೊತಿಲ್ಲ ನಾವು ಸರಿಯಾಗಿ. ಅವ್ರನ್ನ ಈ ಸಿನಿಮಾದಲ್ಲಿ ಇವರು ಒಂದು ಒಳ್ಳೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದ್ಭುತವಾದ ನಟರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಡ್ಯಾನ್ಸಿಂಗ್ ಕ್ವೀನ್ ಆಲ್ರೆಡಿ ಅವರು ಮನೆ ಮಾತಾಗಿದ್ದಾರೆ. ಕರ್ನಾಟಕದ ಮನ ಮಾತು ಆಗ್ಲಿ, ಎಲ್ಲರ ಮನಸ್ಸುಗಳನ್ನು ಗೆಲ್ಲಿ. ಹಾಗಾಗಿ ಬೆಳೆಯುವ ಪೈರು ಮಡಿಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಬೆಳೆಯುವಲ್ಲೇ ನಾನು ಹೇಗೆ ಅನ್ನೋದನ್ನ ತೋರಿಸ್ಕೊಂಡು ಬರ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಟೀಸರ್ ನಾನು ನೋಡಿದೆ, ಸೌಂಡ್ ಸ್ಕೇಪ್ ಅಂತ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಈ ತರ RR ಸಿನಿಮಾಗಳು ಸಾಮಾನ್ಯಕ್ಕೆ ಸೌಂಡ್ ಸ್ಕೇಪ್ ಅಂತ ತುಂಬಾ ಸಿನಿಮಾನದೇ ಸೌಂಡ್ ಅಂಡ್ ವಿಜುವಲ್ಸ್ ಮಾತಾಡಕ್ ಸಾಧ್ಯ ಆಗುತ್ತೆ ಅಂತ. ಅದ ಈ ತರದ ಸಿನಿಮಾಗಳಿಗೆ ಖಂಡಿತ ಸೌಂಡ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇಂಥ ಸಿನಿಮಾಗಳು ನಿಲ್ಲಬೇಕು. ಬಟ್ ನಮ್ಮ ದೂರ ಅಂತ ಕನ್ನಡ ಸಿನಿಮಾಗಳು ಇವಾಗ ಕನ್ನಡ ಸಿನಿಮಾ ಅಂತಲ್ಲ, ಈ ದೇಶದಲ್ಲಿ ಯಾವ ಸಿನಿಮಾಗಳು ನೋಡ್ತಿಲ್ಲ ಜನ. ಯಾವುದೋ ದುರಂಧರ ಅಂತದ್ದು ಆರಂಭದಿಂದಲೇ ಅದು ಪಬ್ಲಿಸಿಟಿ ತೊಗೊಳುತ್ತೆ ನಿಲ್ಲುತ್ತೆ ಅನ್ನೋದನ್ನು ಬಿಟ್ರೆ ಬಹುತೇಕ ಸಿನಿಮಾಗಳು ಇವಾಗ ನಿಲ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಅಥವಾ ನಮ್ಮ ದೌರ್ಭಾಗ್ಯನ ಅಥವಾ ದೌರ್ಬಲ್ಯನ ಈ ತರದ ಹುಡುಕಾಟದಲ್ಲಿ ಇನ್ನೂ ಗೊಂದಲದಲ್ಲಿ ನಾವಿನ್ನೂ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಹುಡುಕಾಟದಲ್ಲಿ ಇದ್ದೀವಿ. ಮಂಜು ನನಗೆ ತುಂಬಾ ವರ್ಷದ ಗೆಳೆಯ. ಯಾಕೆಂತಂದ್ರೆ 99 ನಾನು ಫಸ್ಟ್ ಸಿನಿಮಾ ಬಣ್ಣದ ಸಿನಿಮಾ ಮಾಡಿದಾಗ ಆ ಸಿನಿಮಾದ ಡಬ್ಬಿಂಗ್ ಕಲಾವಿದರಾಗಿ ನನ್ನ ಸಿನಿಮಾಗೆ ಬಂದಿದ್ರು ಅವರು. ನನಗೆ ಅಲ್ಲಿಂದಲೂ ನನ್ನ ಎಲ್ಲಾ ಸಿನಿಮಾದಲ್ಲೂ ಆಲ್ಮೋಸ್ಟ್ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಅದಾದ್ಮೇಲೆ ನಾನು ಡಬ್ಬಿಂಗ್ ತರಬೇಕು ಅಂತ ಹೋರಾಟ ಮಾಡಿದಾಗ ಈ ಡಬ್ಬಿಂಗ್ ಕಲಾವಿದರೆಲ್ಲ ನನ್ನ ವಿರೋಧ ಮಾಡಿದಾಗ ಇಲ್ಲಪ್ಪ ಹೆಂಗಾರ ಮಾಡಿ ನಾವು ಅನೇಕ ಡಬ್ಬಿಂಗ್ ಕಲಾವಿದರಿಗೆ ಬದುಕಾಗುತ್ತೆ ಅಂತಂದ್ರು. ಅವತ್ತು ಡಬ್ಬಿಂಗ್ ಕಲಾವಿದರು ನನ್ನ ಕರೆದಾಗ ನಮ್ಮ ಮನೆಗೆ ಕಲ್ಲು ನೋಡಿದ್ರೆ ನಮ್ಮ ಮನೆಗೆ ಬೆಂಕಿ ಹಾಕಿದ್ರೆ ನೀರು ಬರ್ತೀಯ ನಮ್ಮನ್ನ ಸೇವ್ ಮಾಡಕ್ಕೆ ಅಂತ ಮಾತಾಡ್ದಾರೆಲ್ಲ. ಈಗ 3 ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದಾರೆ. ಈಗ ಫೋನ್ ಮಾಡಿ ನಂಗೆ ಹೇಳ್ತಾರೆ, ನೀವು ಡಬ್ಬಿಂಗ್ ತಂದ್ರಿಂದ ನೀವು ಫ್ಲೈಟ್ ಅಲ್ಲಿ ಹೋಗಿ ಡಬ್ಬಿಂಗ್ ಮಾಡ್ಬೋದಿದ್ದೀನಿ ಅಂತ. ಯಾರು ಅಂತ ಅವ್ನಿಗೆ ಗೊತ್ತಿರುತ್ತೆ. ಫ್ಲೈಟ್ ಅಲ್ಲಿ ಕರ್ಸ್ಕೊತಾರೆ ಈಗ ಬೇರೆ ಬೇರೆ ಊರಿಗೆ ನನ್ನ ಡಬ್ಬಿಂಗ್ ಮಾಡೋದಕ್ಕೆ. ನಮ್ಮ ಮನೆಗೆ ಕಲ್ಲು ನೋಡಿದಾಗ ನೀವು ಬಂದು ಸೇವ್ ಮಾಡ್ತೀಯ ಅಂತ ಹೇಳಿದಂತ ವ್ಯಕ್ತಿಗಳು. ಅವ್ರಿಗೆಲ್ಲ ಒಂದು ಅದ್ಭುತವಾದ ಬದುಕನ್ನ ಕಟ್ಟಿಕೊಟ್ಟಿದೆ. ನಮ್ಮನೆ ಕಲ್ಲು ಹೊಡ್ಸ್ಕೊಂಡಿದ್ದೆ, ಬದುಕನ್ನ ಕಟ್ಕೊಂಡಾರ ಅವ್ರೀಗ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಅದ್ರ ಜೊತೆಗೆ ಮಂಜು ಪ್ರಥಮ ಬಾರಿ ಕೆಲಸ ಮಾಡಿದ್ದಾರೆ. ಇವರು ಉದ್ಯೋಗವನ್ನ ಬಿಟ್ಟು ಬೇರೆ ಪ್ರವೃತ್ತಿ ಸಿನಿಮಾ ಮಾಡೋ ಬದಲು ವೃತ್ತಿನಾಗ ತಗೊಂಡು ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಆದಾಗ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಗುಮುಖ ಮತ್ತೆ ಅವರ ಬಾಂಧವ್ಯ, ಅವರ ಅಭಿನಯ, ಇವರೊಂದು ಸಿನಿಮಾ ನಿರ್ಮಾಣ ಮಾಡಿದ್ರು. ಎಲ್ಲ ಕಲಾವಿದರಿಗೂ ಆತದ್ದು ತಾಟ್ಸ್ ಬರೋದು ಕಷ್ಟ. ನಿರ್ಮಾಪಕ ಅದರಲ್ಲೂ ಸಪೋರ್ಟಿಂಗ್ ಕಲಾವಿದರಾಗಿ ಬಂದು ಆ ಥರದ್ದು ಸಿನಿಮಾನ ಆಲೋಚನೆ ಮಾಡೋದಿದೆಯಲ್ಲ, ಅದು ತನ್ನ ಹಣವನ್ನ ಇನ್ವೆಸ್ಟ್ ಮಾಡಿ ಆ ಥರದ ಆಲೋಚನೆ ಮಾಡಿ ಒಂದು ಸಿನಿಮಾ ಮಾಡೋದಿದೆಯಲ್ಲ, ರಾಗ ಅಂತ ಒಂದು ಸಿನಿಮಾನ ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ಸರ್. ಖಂಡಿತ ಈ ತರದ ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸ್ಬೇಕು. ಹಾಗೇನಾಗುತ್ತೆ, ಇನ್ನೊಂದಷ್ಟು ಈ ತರದ್ದು ಇನ್ನೊಂದು ಪ್ರಯೋಗಾತ್ಮಕ ಸಿನಿಮಾಗಳು ಕನ್ನಡದಲ್ಲಿ ಇದೇ ಸಿನಿಮಾ ತಮಿಳ್ನಾಡು ಮಲಯಾಳಮಲ್ಲೂ ಬಂದಿದ್ರೆ ಇದೇ ಚಪ್ಪಾಳೆ ಹಾಕಿ 4 ಸಿನಿಮಾ ನೋಡಬೇಕು, ಎಂತ ಸಿನಿಮಾ ಮಾಡಿದ್ದಾರೆ ಅಂತ. ಕನ್ನಡದಲ್ಲಿ ಯಾಕೆ ಈ ತರದ ಸಿನಿಮಾಗಳು ಬಂದಾಗ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಇಲ್ಲಿ ಕನ್ನಡದಲ್ಲಿ ಏನು ಕಡಿಮೆ ಇಲ್ಲ ಅಂತಕ್ಕಂಥದ್ದು ತೋರಿಸ್ಕೊಡೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿ ಸಿನಿಮಾ ಮಾಡ್ತಾರೆ. ಈ ತರದ ಸಿನಿಮಾಗಳನ್ನ ಗೆಲ್ಸ್ಬೇಕು ನಾವೆಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದ್ಭುತವಾದ ನಟ. ಮತ್ತೆ ಆ ಸಿನಿಮಾದಲ್ಲಂತೂ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಕಾಮಿಡಿ ಆರ್ಟಿಸ್ಟ್ ಆದ್ರೂ ಕೂಡ ಆ ಜಾನರ್ನ ಬಿಟ್ಟು ಬೇರೆ ಜಾನರ್ನ ಸಿನಿಮಾಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಯಾರೋ ಒಗ್ಗಿಕೊಳ್ಳೋದು ಮತ್ತೆ ಒಪ್ಕೊಳ್ಳೋದು ತುಂಬಾ ವ್ಯತ್ಯಾಸಗಳಿದೆ. ಅದು ಒಗ್ಗಿಕೊಂಡು ಒಪ್ಪಿಕೊಂಡು ನಿರ್ಮಾಣ ಮಾಡಿ ಕಾಸು ಹಾಕಿ ಸಿನಿಮಾ ಮಾಡಿ ಒಂದು ಆತೃಪ್ತಿ ಅಂತೂ ಇದೆ. ಒಂದು ಒಳ್ಳೆ ಪ್ರಯತ್ನ ಪಟ್ವಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ. ಆ ತರದ ನಟ. ಎಲ್ಲ ಮಿತ್ರರಿಗೂ ನಮಸ್ಕಾರ. ಈಗ ಒಂದು ಪ್ರಸ್ತಾವನೆ ಆಯಿತು. ಶಂಕರ್ ಅಶ್ವಥ್ ಅವರು ಬಹಳ ಹಿಂದೆಯಿಂದಲೇ ನೋಡಿದ್ದೀನಿ. ಅವರು ಬೆಳಿಬೇಕಾದ ಎತ್ತರಕ್ಕೆ ಯಾಕೆ ಬೆಳೀಲಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ. ಇದರಲ್ಲಿ ಯಾರನ್ನೂ ನಿಂದಿಸಿ ಏನೂ ಪ್ರಯೋಜನ ಇಲ್ಲ.
ಅಧ್ಯಕ್ಷರವರು ಹೇಳಿದ್ರು, ಅವರು ಮಾತಲ್ಲೇ ಹೇಳ್ತಾ ಇದ್ರು, ಅದನ್ನು ಕೇಳಿಸ್ಕೊತಾ ಇದೆ. ಒಂದೆರಡು ಪದ ಹೇಳಿದ್ರು, ಇದು ದೌರ್ಭಾಗ್ಯನೋ ದೌರ್ಬಲ್ಯನೋ ಅಂತ. ಇದು ಮನುಷ್ಯನ ಮಿತಿ ಮೀರಿದಂಥದ್ದು. ಅದು ನಾವು ಒಳ್ಳೆ ಚಿತ್ರಗಳು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ಮಾಡ್ತೀವಿ, ಆದ್ರೆ ಅದ್ರ ಫಲಿತಾಂಶ ನಮ್ಮ ಕೈಲಿಲ್ಲ. ಇದು ಬಹಳ ವರ್ಷಗಳ ಹಿಂದೆನೆ ನನ್ನ ತಂದೆ ನನಗೆ ಹೇಳಿದ ಮಾತು. ಹಾಗಾಗಿ ನಾನು ಯಾರನ್ನೂ ಏನು ನಿನ್ಸಲ್ಲ. ನನ್ನ ಹಣೆ ಬರೋಕ್ಕೆ ನಾನೇ ಹೊಣೆ, ನಾನೇ ಬೇಕು, ನಾನೇ ಮಾಡಬೇಕು ಅಂತಿದ್ರೆ ಅದು ನನಗೆ ತಕ್ಕತ್ತೆ ಅನ್ನೋದು ಹಿಂದೆನೆ ನನ್ನ ತಂದೆನೂ ನನಗೆ ಹೇಳಿದ್ದ. ಹಾಗಾಗಿ ಬಹಳ ವರ್ಷಗಳಿಂದ ಈ ಚಿತ್ರನ ನಮ್ಮ ಸುಕುಮಾರ್ ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಟ್ಟಿದ್ದೆ. ನಮ್ಮ ನಿರ್ದೇಶಕರವ್ರಿಗೆ ಅದು ಹೇಗೆ ನಾನು ಬೇಕು ಅಂತ ಅನ್ನಿಸ್ತು ಗೊತ್ತಿಲ್ಲ ನನಗೆ. ಕೊನೆಗೆ ನನ್ನ ಕರೆದು ನನಗೊಂದು ರೋಲ್ ಕೊಟ್ಟು ನಾನು ನಿಜವಾಗಲೂ ಅನುಭವಿಸಿದಂತಹ ಕೆಲವು ಕ್ಷಣಗಳಿತ್ತು. ಹಾಗಾಗಿ ಅದರಲ್ಲೂ ಒಂದು ಹಾಡು, ಆ ಹಾಡು ಕೇಳಿದ್ರೆ ಸಾಕು ನನ್ನನ್ನು ನಾನೇ ಮರಿತೀನಿ. ಅಂತಹ ಒಂದು ಹಾಡು ನನ್ನಂತಹ ಒಬ್ಬ ಪೋಷಕ ನಟನಿಗೆ ಅದು ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವರಿಗೆ ಚಿರಋಣಿ ಅಂತ ಹೇಳ್ತೀನಿ. ಬಹಳ ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲರೂ ಕಷ್ಟಪಟ್ಟೆ ಮಾಡೋದು, ಸುಲಭವಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ಯಾಕೆ ಅಂತಂದ್ರೆ ನನಗೆ ಗೌರವ ಕೊಟ್ಟರು, ಅವಕಾಶ ಕೊಟ್ಟರು. ಹಾಗೆ ನಮ್ಮ ಮಾಧ್ಯಮದಲ್ಲಿ ಇಲ್ಲೊಬ್ರು ಇದ್ದಾರೆ, ಅವ್ರು ಯಾರು ಅಂತ ನಾನು ಹೇಳದೆ ಹೋದ್ರು ಅವ್ರಿಗೆ ಗೊತ್ತಾಗುತ್ತೆ. ಅವರು ಈ ನನಗೆ ಗೌರವ ಹೇಗೆ ಕೊಡಿಸಬೇಕು ಅಥವಾ ಕೊಟ್ಟರು ಅನ್ನೋದನ್ನ ಅವರು ಸಾಕ್ಷಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಗೌರವ ಕೊಟ್ಟು, ಅವಕಾಶ ಕೊಟ್ಟು, ಪ್ರೀತಿ ಕೊಟ್ಟರೆ ಸಾಕು. ಆಕೆದು ಪರಮಾತ್ಮ ಸೇರಿದ್ರು. ಎಲ್ರಿಗೂ ಒಳ್ಳೇದಾಗಲಿ. ನಾನು ಪುರೋಹಿತ, ಜ್ಯೋತಿಷ್ಯ ಶಾಸ್ತ್ರ ಪಾಂಡಿತ್ಯ ಇರೋದು ಅಂತ ಒಂದು ವಿಷಯ ಹೇಳ್ತೀನಿ. ಅದು ವಿವಾದಕ್ಕೂ ಒಳಗಾಗಬಹುದು. ಅಂತಹ ವಿಷಯ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಸಂಸ್ಕಾರ ಸಂಪ್ರದಾಯ ಇಟ್ಕೊಂಡವರು ಸಕಲ ಜೀವರಾಶಿಗಳು ಸುಖವಾಗಿ ಇರೋದಕ್ಕೆ ಈ ಮನುಷ್ಯ ಬಿಡ್ತಾನ. ಹಾಗೆ ಅದನ್ನು ಮೂಲವಾಗಿ ಇಟ್ಕೊಂಡು ಹೇಳೋದಾಗಿದ್ರೆ, ಯಾವುದೋ ಒಂದು ಜೀವ ಒಂದು ತುಡಿತಕ್ಕೆ ಒಳಗಾಗಿರುತ್ತೆ. ಆ ಜೀವನ ರಕ್ಷಣೆ ಮಾಡೋದಕ್ಕೆ ಈ ವೇಷಧಾರಿ ವರ್ತನೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅಂತಹ ಒಂದು ಬಹಳ ಸಂತೋಷ. ನಾನು ಶುಭ ಹಾರೈಸುವುದಷ್ಟೇ ಮಾಡಬಲ್ಲೆ, ಯಾಕಂದ್ರೆ ತುಂಬಾ ಗಡ್ಡ ಮಾತ್ರ ಬೆಳ್ಳಗಾಗಿದೆ. ನಾನಿನ್ನು ಕೂಡ ಚಿರ ಯುವಕ, ಇನ್ನು ಸಣ್ಣ ಹುಡುಗ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಕಲಿಯೋದಿದೆ. ಇಂಥ ಹಿರಿಯರ ಮಧ್ಯದಲ್ಲಿ ಕಿರಿಯನಾಗಿ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸುಕುಮಾರ್ ಸಾರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಸುಲೋಚನಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಹಿರಿಯ ಕಲಾವಿದರಿಗೆ, ಕಿರಿಯ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪೊಲೀಸ್ ವೃತ್ತಿಯಲ್ಲಿ ನಿಂತ್ಕೊಂಡು ಅಲ್ಲಿ ಸಾಕಷ್ಟು ವಿಷಯಗಳನ್ನ, ಕ್ರೈಮ್, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ತಿಳಿದು ಕೂಡ ಚಿತ್ರರಂಗದ ಮೇಲೆ ಆಸಕ್ತಿ ಇಟ್ಟು ಒಂದು ಹೊಸ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಒಂದು ಹೊಸ ಪ್ರತಿಭೆ, ಅಂದ್ರೆ ಆಲ್ರೆಡಿ ಟಿವಿ ಜಗತ್ತಲ್ಲಿ ಮನೆ ಮಾತಾಗಿರುವಂತ ಒಬ್ಬ ಕಲಾವಿದೆಯನ್ನು ಕರೆದಿ ಅವರ ಮುಖ್ಯ ಭೂಮಿಕೆಯಲ್ಲಿ ಕಿಲಾಡಿ ಮೇಘ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಮಾಡಿದೀನಿ. ಹಿರಿಯ ಕಲಾವಿದರನ್ನು ಕೂಡ ಬಳಸ್ಕೊಂಡಿದ್ದೀನಿ. ಬಹಳ ಖುಷಿ ಆಗುತ್ತೆ. ಕೆಲಸ ಇಲ್ಲದೆ ಕೆಲಸ, ಬೇರೆ ಬೇರೆ ಕೆಲಸಗಳು, ಅವ್ರು ಸಹ ತುಂಬ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ, ನಾನು ಕೂಡ ಬೇರೆ ಕೆಲಸ ಮಾಡ್ತೀನಿ. ಆದ್ರೆ ಸಂಜೆ ಎಲ್ಲಾ ಮುಗಿಸಿ ದಿಂಬಿಗೆ ತಲೆ ಕೊಟ್ಟಾಗ ಇವತ್ತು ಬಣ್ಣ ಹಚ್ಚಿಲ್ವಲ್ಲ ಅನ್ನೋ ಒಂದು ಕೊರಗು ಖಂಡಿತ ಒಂದು ಕಲಾವಿದರಿಗೆ ಇದ್ದೇ ಇರುತ್ತೆ. ಸತತ ಒಂದು 8 ವರ್ಷ ಅದನ್ನ ಅನುಭವಿಸ್ತೀವಿ. ಅದಾದ್ರೆ ನಮಗೆ ನಾವೇ ಇಲ್ಲಿ ಯಾರನ್ನೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ ರೆಡಿಯಾಗಿ ನಾವು ಮತ್ತೆ ಪುಡಿದಿಡುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಕಿಲಾಡಿ ಮೇಘ ಒಳ್ಳೆ ಪ್ರಯತ್ನ ಆಗಲಿ. ನಾವು ಯಾವ ಸಿನಿಮಾನು ನಾವು ಈಗ ಜಡ್ಜ್ ಮಾಡಕ್ಕಾಗಲ್ಲ. ಈಗ ಹೊಸ ಅಲೆಯ ಚಿತ್ರಗಳು ಬರ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳೋಲ್ಲ, ಅದು ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಈಗಿನ ಆಯಾಮದಲ್ಲಿ ನಿರ್ದೇಶಕರು ಕಂಡಂತ ಕನಸನ್ನ ಅವರು ಒಂದು ತುಣುಕಾಗಿ ತೋರಿಸಿದ್ದಾರೆ. ಸಂಪೂರ್ಣ ಚಿತ್ರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ನಿರ್ದೇಶಕರಿಗೆ ಒಳ್ಳೇದಾಗ್ಲಿ. ಕಂಠದಾನ ಕಲಾವಿದರಾಗಿ ಇದೊಂದು ನಿರ್ದೇಶಕರಾಗಿ ಪ್ರಮೋಷನ್ ತಗೊಂಡಿದ್ದೀರಿ, ಶುಭವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ನಿರ್ಮಾಪಕರಿಗೆ ಯಶಸ್ವಿಯಾಗಲಿ. ಕೃಷ್ಣೇಗೌಡರಂತ ಲೀಡರ್, ಹೋರಾಟಗಾರರು, ಕಲಾವಿದರ ಪರವಾಗಿ, ಕನ್ನಡ ನಿರ್ಮಾಪಕರ ಪರವಾಗಿ ಹೋರಾಟ ಮಾಡ್ತಾ ಇರುವಂತ
ಕೃಷ್ಣೇಗೌಡರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಾನು ಎಲ್ಲರಿಗೂ ಶುಭವನ್ನ ಕೊಡ್ತಾ ಇದ್ದೀನಿ. ಕಿಲಾಡಿ ಮೇಘ ಚಿತ್ರವನ್ನ ನೀವೆಲ್ಲರೂ ಕೂಡ ವೀಕ್ಷಿಸಿ ಅವ್ರಿಗೆ ಸಪೋರ್ಟ್ ಮಾಡಿ. ಸುಕುಮಾರ್ ಅವರಿಗೆ ಮತ್ತಷ್ಟು ಕಲಾವಿದರಿಗೆ ಅವಕಾಶ ಕೊಡುವಂತ ಪ್ರೋತ್ಸಾಹ. ಮೊದಲನೇದಾಗಿ ನನಗೆ ಇಂಥ ಒಂದು ಅದ್ಭುತವಾದಂತಹ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸುಕುಮಾರ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಂಜುನಾಥ್ ಸರ್ ಮತ್ತು ರಾಜೇಶ್ ರಾಜ್ ಸರ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಹಿರಿಯ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬಂದು ಇಲ್ಲಿ ನಿಲ್ಲೋದಕ್ಕೆ ಕಾರಣ, ದೊಡ್ಡ ದೊಡ್ಡ ಆ್ಯಕ್ಟ್ರೆಸರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಅದು ನನ್ನ ಮಾವ. ನಾನು ಏನೇ ನನ್ನನ್ನು 4 ಜನ ಕರೆದು, ಓ ನೀನು ಮಹಾಲಕ್ಷ್ಮಿ ಅಲ್ವಾ, ನೀನು DKD ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ಯಾ ಅಂತ ಕರೆದು ಗುರುತಿಸೋದಕ್ಕೆ ಕಾರಣ ಅದು ನನ್ನ ಮಾವ. ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ, ನನ್ನ ಕುಟುಂಬಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾ ಕಿಲಾಡಿ ಮೇಘ ಒಳ್ಳೆ ಯಶಸ್ಸನ್ನ ಕಾಣುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ರಾಜೇಶ್ ರಾಜ್ ಅಂತ ಡೈರೆಕ್ಟರ್ ಆಗಿದ್ರು. ಅವರು ಕಾರಣಾಂತರದಿಂದ ಪಾಪ ಅವ್ರಿಗೂ ಕೆಲವೊಂದು ಕೆಲಸ ಇತ್ತು. ಚೆನ್ನೈನಿಂದ ಬಂದು ನಿರ್ದೇಶನ ಮಾಡಿದ್ರು. ಚೆನ್ನೈನಲ್ಲೇ ನಿರ್ದೇಶನ ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಒಂದಷ್ಟು ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಾಂತರದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು. ಚೆನ್ನೈಗೆ ಹೋಗಕ್ಕೆ ಕಾರಣ ಇದ್ರಿಂದ ಅವ್ರಿಗೆ ಮತ್ತೆ ವಾಪಸ್ ಬರಕ್ಕಾಗಿಲ್ಲ. ಅದರಿಂದ ಸುಕುಮಾರ್ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತು. ತೊಂದರೆ ಆಗಿದ್ದರಿಂದ ಕೊನೆಗೆ ಅವ್ರು ಹೇಳಿದ್ರು, ರಾಜೇಶ್ ಅವ್ರು ಬರಕ್ ಆಗ್ತಾ ಇಲ್ಲ, ಸ್ವಲ್ಪ ಮುಂದುವರಿಸಿ ಚಿತ್ರವನ್ನು ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಅವಾಗ ನನಗೇನು ಗೊತ್ತಿಲ್ಲ, ನಾನು ಬರೀ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಪ್ಪ, ನನಗೆ ನಿರ್ದೇಶನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ನೀನು 40 ವರ್ಷದಿಂದ ನೀನು ಸಿನಿಮಾ ರಂಗದಲ್ಲಿ ಇದೆಯಲ್ಲ, ನಿನ್ಗೆ ಅನುಭವಗಳು ಏನಿಲ್ವಾ, ಅದಿರುತ್ತೆ ನೋಡು ಅಂತ ಹೇಳಿ ಕೂತ್ಕೊಂಡು ಇಡೀ ಸಿನಿಮಾ ತೋರಿಸಿದ್ರು. ಅವ್ರು ಮಾಡಿರೋಂಥ ಕಥೆಗಳನ್ನೆಲ್ಲ ತೋರಿಸಿದ್ರು. ಕತೆ ನೋಡ್ಕೊಂಡೆ. ಇವ್ರು ಮಾಡೋದು ಬಿಟ್ಟಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಒಂದಷ್ಟು ಒಂದು ಸಾಂಗ್ಗಳನ್ನು ಸೇರಿಸಿ, ಒಂದಷ್ಟು ಫೈಟ್ ಸೇರಿಸಿ, ಎಲ್ಲ ಸೇರಿಸಿ ಒಂದು ಚಿತ್ರನ ಕೊನೆಗೆ ಈ ಹಂತಕ್ಕೆ, ಕೊನೆಗೆ ಅಂದ್ರೆ ಕೊನೆ ಹಂತಕ್ಕೆ ಚಿತ್ರನ ತಗೊಂಡ್ಬಂದು ನಿರ್ದೇಶನ ಮಾಡಿ ನಿಲ್ಲಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರಕ್ಕಿರ್ಲಿ ಅಂತ ಕೇಳ್ಕೊಳ್ತಾ, ಪ್ರೇಕ್ಷಕರೆಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ, ಈ ಚಿತ್ರನ ಯಶಸ್ಸು ಮಾಡ್ಕೊಡಿ ಅಂತೇಳಿ. ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಆ ಚಿತ್ರದಿಂದ ನಿರ್ಮಾಪಕರು ಬೆಳೀಲಿ ಅಂತ ಹೇಳಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಿರ್ದೇಶನ ಮಾಡೋಕೆ ಅವಕಾಶ ಕೊಟ್ಟಂತ ಸುಕುಮಾರ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. 40 ವರ್ಷದ ಗೆಳೆಯ ಅವರು. ನಾನು ಅವರು ಡ್ಯಾನ್ಸರ್ಸ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊತಿದ್ವಿ, ಹಾಗೆ ಡ್ಯಾನ್ಸರ್ಸ್ ಆಗಿ ಸಿನಿಮಾಗೆ ಎಂಟ್ರಿ ಆದ್ವಿ. ಹಾಗೆ ನಾನು ಪಾತ್ರಗಳನ್ನು ಮಾಡ್ತಾ ಹಾಗೆ ಡಬ್ಬಿಗೆ ಇದಕ್ಕೆ ಎಂಟ್ರಿ ಆದೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಆಮೇಲೆ ರಿಟೈರ್ಡ್ ಆಗಿ ಬಂದ್ರು. ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೆ ನಾವು ಒಂದಾದ್ಮೇಲೆ ಕೊನೆಗೆ ನಮ್ಗೆ ಒಂದು ಚಿತ್ರಕ್ಕೆ ನಿರ್ದೇಶನ ಮಾಡುವಂತ ಅವಕಾಶನ ಕೊಟ್ಟರು. ಅದು ರಾಜೇಶ್ ರಾಜ್ ಫಸ್ಟ್ ಮಾಡಿದ್ರು. ಆ ನಂತರದಲ್ಲಿ ನಾವು ಕಾರಣಾಂತರ ಮಾಡಕ್ ಆಗದೆ ಇರೋ ಕಾರಣದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿ ಚಿತ್ರನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಮುಂದಿನ ತಿಂಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆಗೆ ಬರುತ್ತೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಹಾರೈಕೆ ಎಲ್ಲರೂ ಇರಬೇಕಂತ ಕೇಳ್ಕೊತೀನಿ. ಹೇಳಕ್ ಇಷ್ಟಪಡಲ್ಲ. ನೀವು ಬರಿಬೇಕಾಗಿರೋದು ಹಣಕ್ಕಾಗಿ ಹೆಣ ಆದ್ರು ಅಂತ ಬರ್ಬೇಡಿ. ಹಣದ ಆಸೆಗೋಸ್ಕರ ಹೆಣ ಆದ್ರು ಅಂತ ಇರೋ ಸತ್ಯ ಏನಂದ್ರೆ, ಈ ಪಿಕ್ಚರ್ ಅಲ್ಲಿ ನಾನು ಒಬ್ಬ ಕಲಾವಿದನಾಗಿ ಆಕ್ಟ್ ಮಾಡಕ್ ಹೋದವನು. ರಾಜೇಶ್ ರಾಜ ಅನ್ನೋರು ಒಂದು ಡೈರೆಕ್ಟರ್ ಆಗಿದ್ರಲ್ಲಿ. ಆಕ್ಟ್ ಮಾಡೋದು ಹೋದವ್ರನ್ನ, ನನ್ನ ಹಣೆ ಬಾರನ ಚೇಂಜ್ ಮಾಡಿದವ್ರು ಅವರು. ವಿಧಿ ಇಲ್ಲದೆ ಪ್ರೊಡ್ಯೂಸರ್ ಆದೆ. ಕೆಲವು ಕಾರಣಾಂತರದಿಂದ ಅವರು ಹೊರಗಡೆ ಹೋದ ನಂತರ ನನ್ನ ಗೆಳೆಯನಾದ ಮಂಜುನಾಥ್ ಅವ್ರಿಗೆ ನನ್ನ ಕಷ್ಟ ಸುಖಗಳನ್ನ ಹೇಳಿ, ನಾವಿಬ್ರು ಹೇಳ್ಬೇಕಂದ್ರೆ ಪ್ರೇಮಾಂಜಲಿ ಸುಮಾರು ಪಿಕ್ಚರ್ಗಳೆಲ್ಲ ಆಡಿ, ಮತ್ತೆ ನಾನು ಪೊಲೀಸ್ ಇಲಾಖೆಗೆ ಹೋಗಿ ರಿಟೈರ್ಡ್ ಆದ್ಮೇಲೆ ಸುಮ್ಮನೆ ಇದ್ರೆ ಕಾಯಿಲೆ ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಬಂದೆ. ಹೀಗಾಗಿ ಆಕ್ಟಿವ್ ಆಗಿರ್ಬೇಕು ಅನ್ನೋ ಆಸೆಗೋಸ್ಕರ ಓಡ್ ಬಂದು ನನ್ನ ಗೆಳೆಯನ ಹತ್ರ ಸೇರಿದೆ. ನನ್ನ ಕಷ್ಟಗಳನ್ನೆಲ್ಲ